ವೀಕ್ಷಕರೇ, ರಾಜ್ ಕುಂದ್ರಾ ಈ ಒಂದು ಹೆಸರು ಕಳೆದ ಒಂದು ವಾರಗಳಿಂದ ಭಾರತದ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸುದ್ದಿಯನ್ನ ಮಾಡ್ತಿರುವಂತಹ ಹೆಸರು. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇವ್ರು ಯಾರು ಅಂತ ಗೊತ್ತೇ ಇರುತ್ತೆ. ವೀಕ್ಷಕರೇ, ಈತ ಭಾರತದ ಪ್ರಖ್ಯಾತ ಉದ್ಯಮಿಗಳಲ್ಲಿ ಒಬ್ಬ. 2004ರಲ್ಲಿ ಒಂದು ಸರ್ವೆ ಪ್ರಕಾರ ಭಾರತದ ನಂಬರ್ 1 ಪ್ರಭಾವಶಾಲಿ ಉದ್ಯಮಿ ಅಂತ ಈತನನ್ನ ಸರ್ಟಿಫೈ ಮಾಡಲಾಗಿತ್ತು. ಭಾರತೀಯ ಮ್ಯಾಗಝಿನ್ಗಳಲ್ಲಿ ಎಕನಾಮಿ ಸೆಕ್ಷನ್ಗಿಂತಲೂ ಅಲ್ಲಿನ ಎಂಟರ್ಟೈನಿಂಗ್ ಸೆಕ್ಷನ್ಗಳ ಕವರ್ ಪುಟಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಂತಹ ರಾಜ್ ಕುಂದ್ರಾ ಖ್ಯಾತ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಯ ಹಾಲಿ ಪತಿ ಕೂಡ ಹೌದು. ಆಕೆಯನ್ನ ಆತ 2009ರಲ್ಲಿ ಮದುವೆಯಾಗಿದ್ದ. ಹಲವಾರು ಉದ್ದಿಮೆಗಳಲ್ಲಿ ಹಾಗೂ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿರುವಂತಹ ರಾಜ್ ಕುಂದ್ರಾ IPL ಬೆಟ್ಟಿಂಗ್ ಸ್ಕ್ಯಾಮ್ನಲ್ಲೂ ಕೂಡ ಈ ಹಿಂದೆ ಸಾಕಷ್ಟು ಸುದ್ದಿಗೆ ಬಂದಿದ್ರು. ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಭಾರತೀಯ ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮಜಲುಗಳಲ್ಲಿ ನಿಸ್ಸೀಮನೆನಿಸಿದ ರಾಜ್ ಕುಂದ್ರಾ ಭಾರತೀಯ ಯುವ ಉದ್ಯಮಿಗಳಿಗೆ ಮಾದರಿ ಉದ್ಯಮಿ ಅಂತ ಅನ್ಸ್ಕೊಂಡಿದ್ರು. ಇಂಥ ರಾಜ್ ಕುಂದ್ರಾ ಇವತ್ತು ಅಶ್ಲೀಲ ಚಿತ್ರಗಳ ನಿರೂಪಕ ಎಂಬ ಕಳಂಕವನ್ನ ಹೊತ್ತಿದ್ದಾರೆ. ವೀಕ್ಷಕರು, ಇವತ್ತು ಭಾರತದ ಖ್ಯಾತ ಉದ್ಯಮಿಯಾಗಿದ್ರು ಕೂಡ ರಾಜ್ ಕುಂದ್ರಾ ಹುಟ್ಟುತ್ತಾನೆ ಆಗರ್ಭ ಶ್ರೀಮಂತ ಏನಲ್ಲ. ಆತನ ಬಾಲ್ಯವು ಬಡತನದಿಂದ ಕೂಡಿತ್ತು. ಆತನ ತಂದೆ ಬಾಲಕೃಷ್ಣನ್ ಕುಂದ್ರಾ ಆ ಕಾಲಕ್ಕೆ ಹೊಟ್ಟೆಪಾಡಿಗಾಗಿ 4 ಕಾಸನ್ನ ಗಳಿಸುವ ಸಲುವಾಗಿ ತಮ್ಮ ಹುಟ್ಟೂರಾದ ಲುಧಿಯಾನದಿಂದ ದೂರದ ಲಂಡನ್ಗೆ ಹೋಗಿದ್ದವರು. ಅವರು ವಿದೇಶದಲ್ಲಿ ದುಡಿಯುತ್ತಿದ್ರು ಕೂಡ ಹೆಚ್ಚಿಗೆ ಅನುಕೂಲಸ್ಥರಾಗ್ಲಿ ವಿದ್ಯಾವಂತರಾಗ್ಲಿ ಆಗಿರ್ಲಿಲ್ಲ. ಲಂಡನ್ನಲ್ಲಿ ದೊಡ್ಡ ಫ್ಯಾಕ್ಟರಿಯಲ್ಲಿ ಉಸ್ತುವಾರಿಯ ಕೆಲಸದಲ್ಲಿದ್ದಂತಹ ಬಾಲಕೃಷ್ಣನ್ ಅದರ ಬಳಿಕ ಅಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಅವರ ಪತ್ನಿಯಾದ ಉಷಾರಾಣಿ ಕೂಡ ಸಣ್ಣ ಕನ್ನಡಕದ ಶೋರೂಮ್ ಒಂದರಲ್ಲಿ ಕೆಲಸದಲ್ಲಿದ್ರು. ದಂಪತಿಗಳು ಇಬ್ರು ಕೂಡ ಒಂದೇ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಮಕ್ಕಳಿಬ್ಬರನ್ನು ಕೂಡ ತಾಯಿ ಉಷಾರಾಣಿ ತಮ್ಮ ಜೊತೆನೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ರಾಜ್ ಕುಂದ್ರಾಗೆ ಒಬ್ಬ ಸಹೋದರಿ ಕೂಡ ಇದ್ರು. ಮಕ್ಕಳಿಬ್ರು ಕೂಡ ತಮ್ಮ ತಂದೆ ತಾಯಿಯ ಕಷ್ಟಗಳನ್ನ ನೋಡದೆ ತಾವು ಕೂಡ ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಮುಂದಾಗೋದಿಕ್ಕೆ ಯೋಚಿಸ್ತಾರೆ. ಮನೆಯ ಸ್ಥಿತಿಗತಿಯಿಂದಾಗಿ ಹಣದ ಮೌಲ್ಯ ಎಂತದ್ದು ಅಂತ ಮಕ್ಕಳಿಬ್ಬರಿಗೂ ಚಿಕ್ಕಂದಿನಲ್ಲಿ ಅರಿವಾಗಿತ್ತು. ಅವರ ಪರಿವಾರ ಆಗ ಲಂಡನ್ನಲ್ಲೇ ಇದ್ದುದರಿಂದ ರಾಜ್ ಕುಂದ್ರಾನ ಜನನ ಹಾಗೂ ಬಾಲ್ಯ ಈ ಎರಡೂ ಕೂಡ ಆದದ್ದು ಲಂಡನ್ನಲ್ಲೇ. ಇನ್ನು ರಾಜ್ ಕುಂದ್ರಾಗೆ ಉದ್ಯಮದಲ್ಲಿ ರೋಲ್ ಮಾಡಲಾಗಿದ್ದ ಮೊದಲ ವ್ಯಕ್ತಿ ಅಂದ್ರೆ ಅವರ ತಂದೆ ಬಾಲಕೃಷ್ಣನ್ ಸಂಸಾರ ನಿರ್ವಹಣೆಗಾಗಿ ಬಹಳ ಕಷ್ಟಪಟ್ಟವರು. ಅವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಹಣ ಸೇರಿಸಿ ಅದರಿಂದ ಮುಂದೆ ಒಂದು ಸಣ್ಣ ಅಂಗಡಿಯನ್ನ ಶುರು ಮಾಡಿದ್ರು. ಅದರಿಂದ ಬಂದಂತಹ ಲಾಭಾಂಶದಲ್ಲಿ ಅವರು ಅಲ್ಲಿನ ಒಂದು ಪೋಸ್ಟ್ ಆಫೀಸ್ ಅನ್ನು ಕೂಡ ಹರಾಜಿನಲ್ಲಿ ಖರೀದಿ ಮಾಡಿದ್ರು. ಇಂತಹ ಹರಾಜುಗಳು ಆಗಿನ ಲಂಡನ್ನಲ್ಲಿ ಸಾಮಾನ್ಯವಾಗಿದ್ವು. ಬಾಲಕೃಷ್ಣರ ವಿಶಿಷ್ಟತೆ ಏನಂದ್ರೆ ಅವರು ಯಾವ ಉದ್ಯಮ ಲಾಭ ಹಾಗೂ ಯಾವ ಉದ್ಯಮ ನಷ್ಟದ್ದು ಅಂತ ಬೇಗನೆ ಗ್ರಹಿಸ್ತಾ ಇದ್ರು. ಯಾವುದು ಲಾಭವೋ ಅದಕ್ಕೆ ಒಡನೆಯೇ ಯಾವ ಯೋಚನೆಯನ್ನು ಕೂಡ ಮಾಡದೆ ಜಂಪ್ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ನಷ್ಟದ ಪ್ರಮಾಣ ಅಷ್ಟಾಗಿ ಕಾಡ್ತಾ ಇರಲಿಲ್ಲ. ತಂದೆಯ ಈ ಬಗೆಯ ವ್ಯವಹಾರದ ಸೆನ್ಸ್ ರಾಜ್ ಕುಂದ್ರಾನ ಮೇಲೆ ಪರಿಣಾಮ ಬೀರುತ್ತಾ ಹೋಯಿತು. ರಾಜ್ ಕೂಡ ಮುಂದೆ ಅದನ್ನೇ ಅಳವಡಿಸಿಕೊಳ್ತಾ ಹೆಜ್ಜೆ ಹಾಕೋದಕ್ಕೆ ಆರಂಭಿಸಿದ್ರು. ಬಿಸ್ನೆಸ್ ನಷ್ಟದಲ್ಲಿದೆ ಅಂತ ತಿಳಿಯುತ್ತಿದ್ದ ಹಾಗೆ ಅದನ್ನ ಲಾಭಕ್ಕೆ ಮಾರಿ ಲಾಭದ ಉದ್ಯಮವನ್ನು ಅವರು ಅಳವಡಿಸಿಕೊಳ್ತಾ ಇದ್ರು. ಇದರಿಂದ ಪ್ರಭಾವಿತನಾದ ರಾಜ್ ಕೂಡ ತಾನು ವ್ಯಾಪಾರ ಮಾಡುವ ಆಸೆ ವ್ಯಕ್ತಪಡಿಸಿದಾಗ, ಒಂದು ನೀನು ತಮ್ಮದೇ ರೆಸ್ಟೋರೆಂಟ್ ಅನ್ನ ನೀನು ವಶಕ್ಕೆ ತಗೊಂಡು ಅದರಲ್ಲಿ ಲಾಭ ಮಾಡಿ ತೋರಿಸು, ಇಲ್ಲಾಂದ್ರೆ ಬೇರೆ ಕಡೆ ವ್ಯಾಪಾರ ಮಾಡಿ 6 ತಿಂಗಳಲ್ಲಿ ನಿನ್ನ ಕಿಮ್ಮತ್ತನ್ನ ತೋರಿಸುವಂತ ತಂದೆ ಸವಾಲೆಸ್ತರು. ರಾಜ್ಗೆ ಇಂತಹ ಸವಾಲುಗಳಂದ್ರೆ ಇಷ್ಟನೇ. ಆದ್ರೆ ಆತನಿಗೆ ತಂದೆ ಬಿಸ್ನೆಸ್ ನಲ್ಲಿ ಕಾಲ ಕಳೆಯೋದಕ್ಕೆ ಇಷ್ಟ ಇರಲಿಲ್ಲ. ಆತ ಹೊಸ ಉದ್ದಿಮೆ ಶುರು ಮಾಡುವುದಾಗಿ ಹೇಳಿ ತಂದೆಯಿಂದ 2,000 ಯೂರೋಗಳನ್ನ ಪಡೆದು ಅಲ್ಲಿಂದ ಹೊರಟರು. ಆ ಹಣದಿಂದ ಲಂಡನ್ನಲ್ಲೇ ಕೆಲವು ಡೀಲ್ಗಳಿದ ರಾಜ್ ಯಾಕೋ ಅಲ್ಲಿ ಯಾವೂ ಕೂಡ ಕೈ ಹಿಡಿಲಿಲ್ಲ. ಆತ ಹಣವನ್ನ ಪೋಲ್ ಮಾಡದೆ ಅಲ್ಲಿಂದ ದೂರದ ನೇಪಾಳಕ್ಕೆ ಬರ್ತಾನೆ. ಅಲ್ಲಿ ಓಡಾಡಲಾರಂಭಿಸಿದ ರಾಜ್ಗೆ ಅಲ್ಲಿ ಶಾಲುಗಳ ವ್ಯಾಪಾರ ಕಣ್ಸೆಳೆಯುತ್ತೆ. ಈ ಶಾಲುಗಳು ಅತ್ಯಾಕರ್ಷಕವಾಗಿದ್ದು ಥಂಡಾ ಪ್ರದೇಶದ ನಿವಾಸಿಗಳಿಗೆ ಹೇಳಿ ಮಾಡಿಸಿದಂತಿದ್ವು. ಇವುಗಳನ್ನ ನೇಪಾಳದ ಬೀದಿಗಳಲ್ಲಿ ಬಹಳ ಚೀಪ್ ಬೆಲೆಗೆ ಮಾರಲಾಗ್ತಾ ಇತ್ತು. ಅಲ್ಲಿ ಶಾಲು ವ್ಯಾಪಾರವೇ ಪ್ರಧಾನವಾದ ಬಿಸ್ನೆಸ್. ರಾಜ್ ಕುಂದ್ರಾಗೆ ಈ ಶಾಲುಗಳನ್ನ ಖರೀದಿ ಮಾಡಿ ಲಂಡನ್ನಲ್ಲಿ ಅತ್ಯಧಿಕ ಲಾಭಕ್ಕೆ ಮಾರಬಹುದು ಅಂತ ಯೋಚನೆ ಬಂದಿತ್ತು. ಆತ ತಕ್ಷಣವೇ ತನ್ನ ಬಳಿ ಇದ್ದ ಹಣದಲ್ಲಿ ಹೋಲ್ಸೇಲ್ ಆಗಿ ಸಾವಿರಾರು ಶಾಲುಗಳನ್ನ ಖರೀದಿ ಮಾಡಿ ಲಂಡನ್ಗೆ ವಾಪಸ್ಸಾದ. ಅಲ್ಲಿ ಕೆಲ ಆಧುನಿಕ ಬಟ್ಟೆ ಬ್ರಾಂಡ್ಗಳ ಕಂಪನಿಗಳಿಗೆ ಈ ಶಾಲನ್ನ ಪ್ರಮೋಟ್ ಮಾಡಿದಾಗ ಅವರಿಗೆ ಇವು ನಿಜಕ್ಕೂ ಹಿಡಿಸಿದ್ವು. ನೋಡುತ್ತಲೇ ರಾಜ್ ಕುಂದ್ರಾ ಹೊತ್ತು ತಂದಿದ್ದ ಈ ನೇಪಾಳಿ ಶಾಲುಗಳು ಲಂಡನ್ನಾದ್ಯಂತ ಫ್ಯಾಷನ್ ಟ್ರೆಂಡ್ ಆಗಿ ಬದಲಾದವು. ಆ ವರ್ಷ ಆತನ ಟರ್ನ್ಓವರ್ ಬರೋಬ್ಬರಿ 20 ಮಿಲಿಯನ್ ಯೂರೋನಷ್ಟಿತ್ತು. ಕೇವಲ ಶಾಲುಗಳನ್ನ ಮಾರಿ ಅತ್ಯಲ್ಪ ಅವಧಿಯಲ್ಲಿ ಮಿಲಿಯನ್ ಗಟ್ಟಲೆ ಹಣವನ್ನ ರಾಜ್ ಕುಂದ್ರಾ ತನ್ನ ಕೆಪಾಸಿಟಿಯಿಂದ ಕೇವಲ 18-19 ವಯಸ್ಸಿನಲ್ಲೇ 20 ಮಿಲಿಯನ್ಗಳ ಒಡೆಯನಾಗಿದ್ದ ರಾಜ್ ಕುಂದ್ರಾ ಆತ ಇದೇ ಬಿಸ್ನೆಸ್ ನಲ್ಲಿ ಮುಂದುವರಿತಾ ಇದ್ದೇನೋ. ಆದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಇರುವಂತೆ ನಕಲಿತನ ಅನ್ನೋದು ಆತನ ಶಾಲು ಉದ್ದಿಮೆಯಲ್ಲೂ ಕೂಡ ಕಾಣಿಸ್ಕೊಳ್ತು. ಆತನ ಬ್ರಾಂಡ್ ಅನ್ನ ಅನೇಕ ಸಂಸ್ಥೆಗಳು ಅನಧಿಕೃತವಾಗಿ ಕಾಪಿ ಮಾಡಿ ತಮ್ಮ ಕಳಪೆ ಗುಣಮಟ್ಟದ ಕ್ಲಾತಿಂಗ್ ಮಾರ್ಕೆಟಿಂಗ್ ಅನ್ನ ಮಾಡಿದ್ರು. ಇದರ ಪರಿಣಾಮ ಜನರ ನೆಗೆಟಿವ್ ರಿವ್ಯೂಗಳ ಜೊತೆ ಆತನ ಉದ್ದಿಮೆ ಡೌನ್ಫಾಲ್ ಕಾಣಬೇಕಾಯಿತು. ಇನ್ನು ರಾಜ್ ಕುಂದ್ರಾ ಮತ್ತು ಶಿಲ್ಪಾ ಶೆಟ್ಟಿಯ ನಂಟಿನ ಬಗ್ಗೆ ಹೇಳುವುದಾದರೆ ಅದು ಜನ್ಮ ತಾಳಿದೆ ಲಂಡನ್ನಲ್ಲಿ. ನಿಮ್ಗೆಲ್ಲ ಗೊತ್ತಿರುವಂತೆ ಶಿಲ್ಪಾ ಶೆಟ್ಟಿ 2007ರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಬಿಗ್ ಬ್ರದರ್ ಶೋನಲ್ಲೂ ಕೂಡ ಸ್ಪರ್ಧಾಳುವಾಗಿ ಸೆಲೆಕ್ಟ್ ಆಗಿದ್ರು. ಅದು ಲಂಡನ್ನಲ್ಲಿ ಏರ್ ಆದಾಗ ಆ ಶೋವನ್ನು ರಾಜ್ ಕುಂದ್ರಾ ಕೂಡ
ವೀಕ್ಷಣೆ ಮಾಡ್ತಾ ಇದ್ರು. ಆ ಹೊತ್ತಿಗೆ ಲಂಡನ್ನಿನ ಖ್ಯಾತ ಭಾರತೀಯ ಉದ್ಯಮಿಯಾಗಿದ್ದಂತಹ ರಾಜ್ ಕುಂದ್ರಾಗೆ ಶಿಲ್ಪಾ ಶೆಟ್ಟಿಯ ಸಾಂಗತ್ಯ ದೊರೆಯುತ್ತೆ. ಇಬ್ಬರು ಪರಿಚಯರಾಗಿ ಆಪ್ತತೆ ಬೆಳೆಸಿಕೊಂಡ ಬಳಿಕ 2009ರಲ್ಲಿ ಪರಸ್ಪರ ಒಪ್ಪಿಗೆ ಮೇರೆಗೆ ಕೈ ಹಿಡಿತಾರೆ. ಶಿಲ್ಪಾ ಶೆಟ್ಟಿ ಈ ಶೋಗೆ ಆಯ್ಕೆಯಾದದ್ದು ಮಾತ್ರವಲ್ಲದೆ ಆ ಶೋನಲ್ಲಿ ಫೈನಲ್ ವರೆಗೂ ಹೋಗಿ ವಿನ್ನರ್ ಸ್ಥಾನವನ್ನ ಅಲಂಕರಿಸಿದ್ರು. ಇದಾದ್ಮೇಲೆ ಅವರಿಗೆ ಅನೇಕ ಲಂಡನ್ ಬೇಸ್ಡ್ ಬ್ರಾಂಡ್ಗಳಲ್ಲಿ ನಡೆಸುವಂತೆ ಅವಕಾಶಗಳು ಹರಿದು ಬರ್ತವೆ. ಇದೇ ಸಮಯದಲ್ಲಿ ರಾಜ್ ಕುಂದ್ರಾ ಕೂಡ ಅವರ ಜಾಹೀರಾತೊಂದಕ್ಕೆ ತಾನೇ ಇನ್ವೆಸ್ಟ್ ಮಾಡುವ ಮೂಲಕ ಅವರಿಗೆ ಭಾವನಾತ್ಮಕವಾಗಿ ಹತ್ತಿರವಾಗ್ತಾನೆ. ಶಿಲ್ಪಾ ಶೆಟ್ಟಿಯ ಜೊತೆ ಮದುವೆಯಾದ ಬಳಿಕ ಇಬ್ಬರು ದಂಪತಿಗಳು ಕ್ರಿಕೆಟ್ IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಟೀಮ್ ಅನ್ನು ಗುತ್ತಿಗೆ ಪಡೆದಾಗ 2012ರಲ್ಲಿ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣದಲ್ಲಿ ರಾಜ್ ಕುಂದ್ರಾನ ಹೆಸರು ನೇರವಾಗಿ ಸುದ್ದಿಗೆ ಬಂತು. ಹಲವು ವಿಚಾರಣೆಗಳ ಬಳಿಕ 2013ರಲ್ಲಿ ಈ ಬಗ್ಗೆ ರಾಜ್ ಕುಂದ್ರಾಗೆ ಕ್ಲೀನ್ ಶೀಟ್ ಸಿಕ್ಕಿದ್ರೂ ಕೂಡ 2015ರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಆತನ ಮೇಲೆ ಕ್ರಿಕೆಟ್ ರಿಲೇಟೆಡ್ ಚಟುವಟಿಕೆಗಳಿಂದ ಸಂಪೂರ್ಣ ಬ್ಯಾನ್ ಅನ್ನ ಹೇರಲಾಯಿತು. ಇನ್ನು ರಾಜ್ ಕುಂದ್ರಾನ ಸ್ಕ್ಯಾಮ್ಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಆತನ ಹೆಸರು ಅಂಡರ್ ವರ್ಲ್ಡ್ ನೊಂದಿಗೂ ಕೂಡ ತಳಕು ಹಾಕೊಂಡಿತ್ತು. ಈ ಬಗ್ಗೆ ದೆಹಲಿಯ ಇಡಿ ತನಿಖಾ ವಿಭಾಗ ಆತನನ್ನ ನೇರ ವಿಚಾರಣೆಗೆ ಒಳಪಡಿಸಿತ್ತು ಕೂಡ. ಅಲ್ಲಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿಯ ಅಧಿಕಾರಿಗಳು ರಾಜ್ ಕುಂದ್ರಾ ರಂಜಿತ್ ಬಿಂದ್ರಾ ಎಂಬಾತನೊಂದಿಗೆ ವ್ಯಾವಹಾರಿಕ ಸಂಬಂಧ ಇರಿಸಿಕೊಂಡಿರುವುದನ್ನು ಪತ್ತೆ ಹಚ್ಚಿದ್ರು. ಈ ರಂಜಿತ್ ಬಹು ಹಿಂದೆ ದಾವೂದ್ನ ಸಹಚರರಲ್ಲಿ ಕೆಳ ದರ್ಜೆಯವನಾಗಿ ಕಾಣಿಸಿಕೊಂಡಿದ್ದ. ಆತನ ಜೊತೆ ಕೇವಲ ನನಗೆ ಪ್ರೊಫೆಷನಲ್ ನಂಟು ಮಾತ್ರ ಇದೆ ಅಂತ ರಾಜ್ ಎಷ್ಟು ಹೇಳಿದ್ರು. ಅಂತಹ ಕುಖ್ಯಾತನೊಂದಿಗೆ ರಾಜ್ ಸಹವಾಸ ಬೆಳೆಸಿದರ ವಿರುದ್ಧ ಪತ್ರಿಕೆಗಳು ಬರೆದಿದ್ವು. ಇದಲ್ಲದೆ ರಾಜ್ ಕುಂದ್ರಾ ಶಿಲ್ಪರನ್ನ ಮದುವೆಯಾಗುವ ಮುನ್ನ ಕವಿತಾ ಎಂಬುವರ ಜೊತೆ 2005ರಲ್ಲಿ ಮದುವೆಯಾಗಿದ್ರು. ಅವರಿಬ್ಬರಿಗೂ ಒಬ್ಳು ಮಗಳು ಕೂಡ ಇದ್ಲು. ಆದ್ರೆ 2007ರಲ್ಲಿ ಅವರಿಬ್ಬರಿಗೂ ಡಿವೋರ್ಸ್ ಆಗಿತ್ತು. ಇದಕ್ಕೆ ಕಾರಣವೇ ಶಿಲ್ಪಾ ಶೆಟ್ಟಿಯ ಪ್ರವೇಶ ಅಂತ ಕವಿತಾ ಕೆಲ ಸಂದರ್ಶನಗಳಲ್ಲಿ ಹೇಳಿದ್ರು. ಆದ್ರೆ ಕವಿತಾ ರಾಜ್ನ ತಂಗಿಯ ಪತಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರಿಂದ ಸ್ವತಃ ರಾಜ್ರ ಸೋದರಿ ದೂರಿದ್ರಲ್ಲದೆ ಇದೇ ಕಾರಣಕ್ಕೆ ತಾವು ಕೂಡ ತಮ್ಮ ಪತಿಯೊಂದಿಗೆ ಡಿವೋರ್ಸ್ ಆಗಿದ್ರು. ರಾಜ್ರ ತಾಯಿಯೇ ಹಲವು ಬಾರಿ ತನ್ನ ಅಳಿಯ ಹಾಗೂ ಸೊಸೆಯ ಅಕ್ರಮ ಸಂಬಂಧಕ್ಕೆ ಸಾಕ್ಷಿಯಾಗಿದ್ರು. ಇದಲ್ಲದೆ ರಾಜ್ ಕುಂದ್ರಾ ಮೇಲೆ ಪೂನಂ ಪಾಂಡೆ ಒಮ್ಮೆ ಆರೋಪ ಹೊರಿಸಿದ್ದು ಕೂಡ ಸತ್ಯ. ಆಕೆ ಪ್ರಕಾರ ತನ್ನ ಫೋಟೋ ಹಾಗೂ ವಿಡಿಯೋಗಳನ್ನ ತನ್ನ ಒಪ್ಪಿಗೆ ಇಲ್ಲದೇನೆ ರಾಜ್ ಕುಂದ್ರಾ ಕಂಪನಿ ಲಾಭಕ್ಕೆ ಬಳಸ್ಕೊಂಡಿದೆ ಅಂತ ಆರೋಪಿಸಿದ್ರು. ಹೀಗೆ ಆಕೆ 2020ರಲ್ಲಿ ದೂರಿದ್ರು. ಇದಲ್ಲದೆ ರಾಜ್ ಕಂಪನಿಯಲ್ಲಿ ಕೆಲಸ ಮಾಡುವ ಅನೇಕ ಮಾಡೆಲ್ಗಳು ರಾಜ್ರ ವಿರುದ್ಧ 2019ರಿಂದ ಹಲವು ರೀತಿಯ ಆರೋಪಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಈಚೆಗೊಬ್ಬ ಮಾಡೆಲ್ ತನ್ನನ್ನ ಆಡಿಷನ್ಗಾಗಿ ನಗ್ನಳಾಗುವಂತೆ ರಾಜ್ ಕೇಳ್ಕೊಂಡಿದ್ರು ಅಂತ ದೂರಿದ್ರು. ರಾಜ್ ಕುಂದ್ರಾನ ಜೀವನ ಇಂತಹ ಎಷ್ಟೋ ಆರೋಪಗಳಿಂದ ತುಂಬ ಹೋಗಿದೆ. ಬಡತನದಿಂದ ಮೇಲ್ಬಂದಂತಹ ರಾಜ್ ಕುಂದ್ರಾ ಬೆಳೆದಂತೆಲ್ಲ ತನ್ನ ಬುದ್ಧಿಯನ್ನ ಕೆಡಿಸ್ಕೊಳ್ತಾ ಹೋದ್ರೆ, ಹಣದ ಮುಂದೆ ತನ್ನ ನೈತಿಕತೆಯನ್ನ ಮರೆತರೆ ಗೊತ್ತಿಲ್ಲ. ಆದರೆ ಈಗ ಅಶ್ಲೀಲ ಚಿತ್ರಗಳ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಎಂಬ ಆರೋಪವನ್ನ ಹೊತ್ತಿದ್ದಾರೆ. ಉದಯೋನ್ಮುಖ ಉದ್ಯಮಿಯಾಗ ಹೊರಟ ರಾಜ್ ಅಂತಸ್ತಿನ ಮದದಲ್ಲಿ ಅನೇಕ ವಿವಾದಗಳಿಗೆ ತನ್ನನ್ನು ತಾನು ಗುರಿ ಮಾಡಿಕೊಂಡ್ರು. ಹಣ, ಅಂತಸ್ತು ಇವೆಲ್ಲ ಮನುಷ್ಯನನ್ನ ಇಂಥ ಕೆಲಸಗಳಿಗೆ ಪ್ರಚೋದನೆ ಮಾಡುತ್ತಾ ಈ ರಾಜ್ ಕುಂದ್ರಾನ ಬದುಕು ಪ್ರತಿಯೊಬ್ಬರನ್ನು ಒಂದಲ್ಲ ಒಂದು ವಿಧದಲ್ಲಿ ಆತ್ಮಾವಲೋಕನೆಗೆ ಹಚ್ಚಿರುವುದು ಮಾತ್ರ ವಾಸ್ತವದ ಸಂಗತಿ. ಇದಿಷ್ಟು ರಾಜ್ ಕುಂದ್ರಾ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಗಳು. ನಮಸ್ಕಾರ.